ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಯ್ ಗೈಸ್, ಸಮಯ 6:30. ಇವತ್ತು ಇಷ್ಟು ಬೇಗನೆ ತಿಂಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಮಾಮ ಸ್ವಲ್ಪ ಬೇಗ ಕೆಲಸಕ್ಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ದೋಸೆ ಆ್ಯಂಡ್ ಇಲ್ಲಿ ಟೊಮೊಟೊ ಪುದೀನ ಚಟ್ನಿ ರೆಡಿ ಆಗಿದೆ. ಹಾಗೆ ಬನ್ನಿ ಬೆಳಗ್ಗೆ ಯಾರಿಗೆ ಹಾಯ್ ಗಾಯ್ಸ್, ಫೈನಲಾಗಿ ಅಲ್ಲಿ ದೋಸೆ ರೆಡಿ ಆಗ್ತಿದೆ. ಇಲ್ಲಿ ವರಾಂಡ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಚ್ಚಿದ್ದೀನಿ. ನೋಡಿ, ನನಗೆ ಅಷ್ಟಾಗಿ ರಂಗೋಲಿ ಹಾಕ್ಲಿಕ್ಕೆ ಬರಲ್ಲ, ಬಟ್ ಆದರೂ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಅಂತ ಹೇಳಿ. ಸೊ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆ ಕಡೆ ದೋಸೆ ರೆಡಿ ಆಗ್ತಾಯಿತ್ತು. ಬೇಗ ಮಾಮಂಗೆ ದೋಸೆ ಹಾಕ್ಕೊಟ್ಬಿಟ್ಟು ಕಳ್ಸೋಣ ಅಂತೇಳಿ ರಂಗೋಲಿ ಎಲ್ಲ ಬಿಟ್ಟು ಒಳಗಡೆ ಬಂದೆ. ಆ್ಯಕ್ಚುಲಿ ಬೇಗ ಎದ್ದು ವರಾಂಡ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ದೋಸೆ ಮಾಡ್ತಿದ್ದೆ. ಹಾಗೆ ರಂಗೋಲಿ ಬಿಟ್ಟಿದ್ನಲ್ಲ, ನಿಮ್ಗೊಂದು ಕ್ಲಿಪ್ ತೋರಿಸೋಣ ಅಂತೇಳಿ ಹೊರಗಡೆ ಹೋದೆ. ದೋಸೆ ಬೇಯ್ತಾ ಇತ್ತು ಅಂತ. ಸೊ ಒಳ್ಳೆ ಕ್ರಿಸ್ಪಿಯಾಗಿ ಪೆಪ್ಪರ್ ದೋಸೆ ಮಾಡ್ತಾಯಿದ್ದೀನಿ. ಸೊ ಏನೋ ಬನ್ನಿ, ಇವಾಗ ಇದನ್ನೆಲ್ಲ ಮಾಡಿಕೊಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಹೊರಡಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಂಗೆ ಯಾಕೋ ಸ್ವಲ್ಪ ಮೈಗೆ ಹುಷಾರಿಲ್ದಂಗೆ ಆಯಿತು. ಸೊ ಅದಕ್ಕೆ ಬೆಳಿಗ್ಗೆ ಏನು ಮಾಡೋಕ್ಕಾಗಲಿಲ್ಲ. ಆದರೂ 5:30ಗೆ ಎದ್ದೆ ಇವತ್ತು. ಅಂದರೆ ಮಾಮ ಬೇಗ ಕೆಲಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ನಾನು ಪೂಜೆ ಮಾಡಲಿಕ್ಕೆ ಸಮಯ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡೆ. ಆದ್ರೆ ಏನ್ ಮಾಡೋದು ಫ್ರೆಂಡ್ಸ್, ನನ್ಗೆ ಯಾಕೋ ಸ್ವಲ್ಪ ಮೈಗೆ ಹುಷಾರಿಲ್ದಂಗೆ ಆಯ್ತು. ಸೊ ಹಂಗಾಗಿ ಪೂಜೆ ಮಾಡೋದನ್ನ ಸ್ಕಿಪ್ ಮಾಡಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಅದಕ್ಕೆ ಇವಾಗ ಎದ್ದು ಅಂದ್ರೆ ಬೆಳಿಗ್ಗೆ ಮಾಡಿಲ್ಲ ಅಂತ ಅಂದ್ರೆ ಯಾಕೋ ಮನ್ಸಿಗೆ ಒಂಥರ ಅಸಮಾಧಾನ ಅನಿಸ್ತಾ ಇರುತ್ತೆ. ನಾನು ಬೆಳಿಗ್ಗೆ ಮಾಡಿಲ್ಲ ಅಂದ್ರೆ ಮತ್ತೆ ಸಂಜೆ 6 ಗಂಟೆ ಮೇಲೆ ನಾನು ಪೂಜೆ ಮಾಡೋದು. ಸೊ ಹಂಗಾಗಿ ಇವಾಗ ಸಮಯ ಒಂದು 5:30 ಆಗ್ತಿದೆ. ಇವಾಗ ಎಲ್ಲದನ್ನು 5 ಗಂಟೆ ಹತ್ತಿರ ಆಗ್ತಿದೆ. ಇವಾಗ ಎಲ್ಲದನ್ನು ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ. ಇವಾಗ ಅಂದ್ರೆ ಅಲ್ಲಿ ಸ್ವಲ್ಪ ಮೇಲಿದೆ ದೇವ್ರ ಮನೆ. ನಾನು ಅಲ್ಲಿ ಹೋಗಿ ಅದನ್ನ ಮೇಲೆ ಹತ್ತು ಇಳಿದು ನಿಂತ್ಕೊಂಡು ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ಇದಾಗುತ್ತೆ. ಸೊ ಹಂಗಾಗಿ ನಾನೇನ್ ಮಾಡ್ತಿದೀನಿ ಅಂತ ಅಂದ್ರೆ ಎಲ್ಲದನ್ನು ತಗೊಬಂದು ಇಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಇಟ್ಕೊಂಡು ಆಮೇಲೆ ಇಲ್ಲಿಗೆ ಅರ್ಶಿನ ಕುಂಕುಮ ಏನು ಪ್ರತಿಯೊಂದನ್ನು ಇಟ್ಬಿಟ್ಟು ಆಮೇಲೆ ತಗೊಂಡೋಗಿ ಅಲ್ಲಿ ಇಟ್ಕೊಳ್ತೀನಿ. ಸೊ ಇವಾಗ ನಾನು ಫಸ್ಟಿಗೆ ನಮ್ಮ ಮನೆಗೆ 1 ವಾರ ಆಯ್ತು ಪುಟ್ಟ ರಾಯರು ಬಂದು. ಅವರಿಗೋಸ್ಕರ ಅಂತ ಫಸ್ಟಿಗೆ ಗಂಧನ ಹಚ್ಕೊಳ್ತಾ ಇದ್ದೀನಿ. ಫಸ್ಟ್ ಅವ್ರಿಗೆ ಗಂಧ ಹಚ್ಚಿ ಇಟ್ಬಿಟ್ಟು ಆಮೇಲೆ ಬೇರೆ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಹಚ್ಚೋಣ ಅಂತೇಳಿ. ಬನ್ನಿ ಇವಾಗ ಹಾಗೆ ಮಾತಾಡ್ತಾ ಪೂಜೆನ ಮಾಡೋಣ. ಜಾಸ್ತಿ ನೀರ್ ಹಾಕ್ಬಿಟ್ರೆ ಜಾಸ್ತಿ ಏನ್ ಗಂಧ ಇದಕ್ಕೆ ಬೇಕಾಗಿಲ್ಲಲ್ಲ. ಸೊ ತುಂಬಾ ಚಿಕ್ಕದಿದೆ ನಮ್ಮನೆ ರಾಯರು. ನೋಡಿ, ಪುಟ್ಟ ರಾಯರು. ಇವತ್ತಿಗೆ 1 ವಾರ ಆಯ್ತು ನಮ್ಮ ಮನೆಗೆ ಬಂದು ಇವರು. ಸೊ ಇಲ್ಲೇ ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ಬರ್ತಾ ಇರ್ಬೇಕಾದ್ರೆ ಒಂದು ಸ್ಮಾಲ್ ತಗೊಂಡ್ ಫೋಟೋ ಏನ್ ಇಲ್ಲ, ಅಂದ್ರೆ ನಮ್ಗೆ ಅಂತ ಒಂದು ಒಳ್ಳೆ ಸಮಯ ಬಂದು ನಾವು ಕೂಡ ಮಂತ್ರಾಲಯಕ್ಕೆ ಹೋಗಿದ್ದಿನ ರಾಯರದ್ದು ಫೋಟೋ ಅಲ್ಲಿಂದನೇ ತರ್ಬೇಕನ್ನೋ ಆಸೆ. ಸೊ ಹಂಗಾಗಿ ಇಲ್ಲಿ ಪುಟ್ಟ ರಾಯರನ್ನ ತಗೊಂಡ್ ಬಂದಿದೀನಿ. ಅವರಿಗೆ ಸಣ್ಣದಾಗಿ ಒಂದೊಂದು ಗಂಧನ ಇಟ್ಬಿಟ್ಟು ಆಮೇಲೆ ಫೋಟೋಗಳಿಗೆಲ್ಲ ಕುಂಕುಮ ಇಟ್ಕೊಳ್ಳೋಣ ಅಂತ. ಅಂದ್ರೆ ರಾಯರಿಗೆ ಕುಂಕುಮ ಇಡ್ಬಾರ್ದು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಅದು ನನಗ್ ಗೊತ್ತಿಲ್ಲ, ನಾನ್ ಕೇಳಿರೋ ಮಟ್ಟಿಗೆ. ಸೊ ಅದಕ್ಕೆ ಬೇಡ ಅಂತೇಳಿ ಬರೀ ಗಂಧ ಮಾತ್ರ ಇಡ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಆಮೇಲೆ ಹೂವಿನ ಅಲಂಕಾರ ಎಲ್ಲ ಮಾಡಿ ತೋರಿಸ್ತೀನಿ. ನೋಡಿ ರಾಯರೆಲ್ಲ ಹೆಂಗ್ ಕಾಣಿಸ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟೇ, ರಾಯರಿಗೆ ಇಷ್ಟು ಚಿಕ್ಕ ಪುಟ್ಟದಾಗಿ ಒಂದು ಗಂಧನ ಇಟ್ಬಿಟ್ಟು ಅವರಿಗೆ ಅಂತೇಳಿ ನೋಡಿ ಇಲ್ಲಿ ಅಕ್ಷತೆ ಮತ್ತೆ ಪ್ಲೇಟ್ ಇಟ್ಟಿದ್ದೀನಿ. ಅದ್ರೊಳಗಡೆ ರಾಯರನ್ನ ನಾನು ಇಟ್ಕೊಳ್ತಾ ಇದ್ದೀನಿ. ಹೂವು ಅಲ್ಲಿ ಇಡ್ತೀನಿ, ಇಲ್ಲಿ ಇಡಲ್ಲ. ದೇವ್ರ ಮನೇಲಿ ಇಟ್ಮೇಲೆ ಹೂವು ಇಡ್ತೀನಿ. ಸೊ ಇವಾಗ ಬಂದು ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅರಶಿನಕ್ಕೆ ತುಂಬಾ ನೀರ್ ಆಗ್ಬಿಟ್ರೆ ಹಚ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ನೀರಾಯ್ತು ಅಂತ ಚೆಲ್ಬಿಟ್ಟು ಬಂದೆ, ಮತ್ತೆ ಗಟ್ಟಿ ಆಗ್ಬಿಟ್ಟು. ಇದು ಅರ್ಶಿನ ಏನು ಅಷ್ಟೇನು ಚೆನ್ನಾಗಿಲ್ಲ. ಅನ್ಸಿದ್ಮೇಲೆ ಒಣ್ಕೊಳ್ಳುತ್ತಲ್ಲ ಫ್ರೆಂಡ್ಸ್, ಅವಾಗ ಬಿದ್ದೋಗ್ತಾ ಐತೆ. ಸೊ ಹಂಗಾಗಿ ಇದನ್ನ ಏನ್ ಮಾಡೋದು ಅಂದ್ರೆ ನಾನು ನೆಕ್ಸ್ಟ್ ನಮ್ಮೂರಿಗೆ ಹೋದಾಗ ತಗೋಬರೋಣ ಅಂತ ಪ್ಲಾನ್ ಮಾಡಿದೀನಿ. ನೋಡಿ, ನಮ್ಮ ಮನೆಯ ದೇವರು ವೆಂಕಟೇಶ್ವರ ಸ್ವಾಮಿ. ಸೊ ಫಸ್ಟಿಗೆ ನಮ್ಮ ಅತ್ತೆ ಮನೇಲೆಲ್ಲ ಯುವತಿ ಮಾತ್ರ ಇಡ್ತಾರೆ. ಸೊ ನಮಗೆ ನಾನೇನಿಲ್ಲ, ಅರ್ಶಿನ ಕುಂಕುಮ ಅದನ್ನೇ ಇಡ್ತೀನಿ. ಯುವತಿ ಇಟ್ಟು ಕುಂಕುಮ ಇಡ್ತಾರೆ.
ಇವಾಗ ಸದ್ಯಕ್ಕೆ ಇಲ್ಲಿ ಯುವತಿ ಇದ್ದಿಲ್ಲ, ಸೊ ಅದಕ್ಕೆ ನಾನು ಅರ್ಶಿನ ಕುಂಕುಮನೇ ಇಡ್ತಾ ಇದೀನಿ. ಅಂದ್ರೆ ಎಲ್ಲಾರು ಹಂಗಿಡಲ್ಲ, ತುಂಬಾ ಜನ ಮಾಮೂಲಿ ಅರ್ಶಿನ ಕುಂಕುಮನೇ ಇಡ್ತಾರೆ. ಸೊ ಅವ್ರಿಗೆ ಅಭ್ಯಾಸ ಆದಂಗ ಅವ್ರು ಇಟ್ಟಿದ್ರು. ನಾನು ಊರಿಗೆ ಹೋದಾಗೆಲ್ಲ ಊರಲ್ಲಿದ್ದಾಗ ಅದನ್ನೇ ಹಚ್ತಾ ಇದ್ದೆ. ಸೊ ಇವಾಗ ಇಲ್ಲಿ ಯುವತಿ ಇಲ್ಲ, ಸೊ ಹಂಗಾಗಿ ನಾನು ಅರ್ಶಿನ ಕುಂಕುಮನೇ ಇಡ್ತಾ ಇದೀನಿ. ಹಿಂಗೆ ಹಚ್ಚಿರ್ತೀನ ಫ್ರೆಂಡ್ಸ್, ಮತ್ತೆ ಅದೇನಾಗುತ್ತೆ ಗೊತ್ತಾ, ಫುಲ್ ಡ್ರೈ ಆಗಿದ ತಕ್ಷಣ ಬಿದೋಗ್ಬಿಡುತ್ತೆ, ಅರ್ಶಿನ ಕುಂಕುಮ ಕಾಣೋದಿಲ್ಲ. ನಾನು ಹಚ್ಚಿಟ್ಟಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ದೇವರೆಲ್ಲ, ಮತ್ತೆ ಅದ್ ಬಿದ್ದೋದ್ಮೇಲೆ ನಂಗೆ ಬೇಜಾರಾಗುತ್ತೆ. ನಾನು ಆಲ್ಮೋಸ್ಟ್ ವೀಕ್ಲಿ 2 ಡೇಸ್ ಅಷ್ಟೇ ಇದನ್ನ ಕ್ಲೀನ್ ಮಾಡೋದಲ್ವಾ, ಮತ್ತೆ ನಾನು ಅರ್ಶಿನ ಕುಂಕುಮ ಇಡೋವರೆಗೂ ತುಂಬಾ ಬೋರಿಂಗ್ ಆಗಿ ಕಾಣ್ತಾ ಇರುತ್ತೆ, ಫೋಟೋ ನೋಡ್ಲಿಕ್ಕೆ ಬೇಜಾರಾಗ್ತಾ ಇರುತ್ತೆ. ಸೊ ಹಂಗಾಗಿ ಇವಾಗ ನೆಕ್ಸ್ಟ್ ಇನ್ನೊಂದ್ ವಾರದಲ್ಲಿ ಊರಿಗೆ ಹೋಗ್ಬೇಕು, ಅವಾಗ ಚೆನ್ನಾಗಿರೋಂತ ಒಳ್ಳೆ ಅರ್ಶಿನ ತಗೊಂಡ್ ಬರ್ತೇನೆ. ನೋಡಿ, ನನ್ನ ಆರಾಧ್ಯ ದೇವತೆ ಕಬ್ಬಾಳಮ್ಮನವರು. ಸೊ ಅವರು ವೆಂಕಟನ ಸ್ವಾಮಿ ಬಂದು ನಮ್ಮ ಮನೆ ಗಂಡು ದೇವ್ರು ಅವರು, ಬಟ್ ಹೆಣ್ಣು ದೇವ್ರು ಲಕ್ಷ್ಮೀ ದೇವಿ ಅಂತಾರೆ. ಅಲ್ಲಿ ಊರಲ್ಲಿ ಹೆಬ್ಬಾಲೆ ಅಮ್ಮ ಅಂತಾರೆ ನಮ್ಮ ಇದ್ರಲ್ಲಿ ಊರಲ್ಲಿ. ಸೊ ಆ ಅಮ್ಮನ ಫೋಟೋ ಮನೇಲಿ ಇಡುವಂಗಿಲ್ಲ, ಹಂಗಾಗಿ ಅವ್ರ ಫೋಟೋ ಇಟ್ಟಿಲ್ಲ. ಸೊ ನಾನು ಹೆಣ್ಣು ದೇವರಲ್ಲಿ ನನ್ನ ಆರಾಧ್ಯ ದೇವತೆ ಆದಂತ ಕಬ್ಬಾಳಮ್ಮನವ್ರ ಫೋಟೋನ ಮನೇಲಿ ತಂದು ಇಟ್ಕೊಂಡಿದೀನಿ ಪುಟ್ಟದಾಗೆ. ಅಂದ್ರೆ ದೇವ್ರ ಮನೆ ದೊಡ್ಡದೇನಿಲ್ಲ, ಚಿಕ್ಕದಿದೆ, ಹಂಗಾಗಿ ಸಾಕು ಇಷ್ಟೇ ಚಿಕ್ಕದಾಗೆ ಅಂತ ಹೇಳಿ ಚಿಕ್ಕದಾಗಿ ತಂದು ಇಟ್ಕೊಂಡಿದೀನಿ. ಫೋಟೋ ಚಿಕ್ಕದಾದ್ರೆ ಏನ್ ಫ್ರೆಂಡ್ಸ್, ಆಶೀರ್ವಾದ ದೊಡ್ಡದಾಗಿರ್ಲಿ ಅಷ್ಟೇ ಸಾಕು ನನ್ಗೆ. ನೋಡಿ, ಆಮೇಲೆ ಅಷ್ಟು ಕುಂಕುಮ ಇಡ್ತೀನಿ, ಯಾಕಂದ್ರೆ ಸ್ವಲ್ಪ ಡ್ರೈ ಆದ್ರೆ ಕುಂಕುಮ ಕಾಣ್ತಾ ಇರುತ್ತೆ, ಇಲ್ಲ ಅಂದ್ರೆ ನೀಟಾಗಿ ಇದಾಗಲ್ಲ. ಸೊ ಇದಕ್ಕೆ ಕೂಡ ಎಲ್ಲದಕ್ಕೂ ಒಂದೊಂದು ಅರಿಶಿನ ಹಚ್ಕೊಳ್ತಾ ಇದೀನಿ ಹೀಗೆ. ಬಟ್ ಹಚ್ಚಿದಾಗ ತುಂಬಾ ಮುದ್ದಾಗಿ ಕಾಣುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಆಮೇಲೆ ಬಿದ್ದೋಗುತ್ತಲ್ಲ, ಅವಾಗ ಬೇಜಾರಾಗುತ್ತೆ ನಂಗೆ. ಯಾಕೆ ಹಂಗಾಗುತ್ತೆ ಅಂತ ಗೊತ್ತಿಲ್ಲ, ಫಸ್ಟೇ ನಂಗೆ ಆಗ್ತಾ ಇದ್ದಿಲ್ಲ, ಇವಾಗ ಹಂಗಾಗ್ತಿದೆ. ಮತ್ತೆ ಈ ಅರಿಶಿನ ಕುಂಕುಮಕ್ಕಿಂತ ಈ ಅರಿಶಿನಕ್ಕಿಂತ ಇನ್ನೊಂದು ಅರಿಶಿನ ಬರುತ್ತೆ, ಇದು ಮಾಮೂಲಿ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ತರ ಅರಿಶಿನ ನಾನು ದೇವರಿಗೆ ಸಪ್ರೇಟ್ ತಂದು ಇಟ್ಕೊಂಡಿದೀನಿ, ಅದನ್ನ ಹಚ್ತಾ ಇದೀನಿ. ಅದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಪಂಚಪಾತ್ರಿ, ನಿಮಗ್ ಗೊತ್ತಾ ಇದ್ರ ಬಗ್ಗೆ ಏನು ಹೇಳ್ತಾರೆ? ಸೊ ಇದ್ರಲ್ಲಿ ಸ್ವಲ್ಪ ದೇವರಿಗೆ ನೀರಿಟ್ಟು ತುಳಸಿನ ಹಾಕಿ ಅವರಿಗೆ ಇದಕ್ಕೆ ಅಂತ ಹೇಳೋದು. ಮನೇಲಿ ತುಂಬಾ ದೊಡ್ಡದೇನ್ ಪೂಜೆ ಸಾಮಾನ್ ಇಲ್ಲ, ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗಿ ಇಟ್ಟಿದೀನಿ ಫ್ರೆಂಡ್ಸ್. ದೇವ್ರ ಮನೆಗೆ ಎಷ್ಟು ಇದಾಗಿರುತ್ತೆ ಹಂಗಾಗಿ ಅಷ್ಟು ಮಾತ್ರನೇ ಇಟ್ಕೊಂಡಿದೀನಿ. ಸೊ ಇವಾಗ ಇದಕ್ಕೆಲ್ಲ ಕುಂಕುಮ ಹಚ್ಚಿದಾಯ್ತು, ಸಾರಿ ಅರ್ಶಿನ ಹಚ್ಚಿದಾಯ್ತು. ಇವಾಗ ಬನ್ನಿ ಎಲ್ಲದಕ್ಕೂ ಕುಂಕುಮ ಇಲ್ಲಿದೆ, ಕುಂಕುಮ ಹಚ್ಚೋಣ. ಹೀಗೆ 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 ನೋಡಿ, ಹಿಂಗ್ ಸ್ವಲ್ಪ ಡ್ರೈ ಆದ್ಮೇಲೆ ಇಟ್ರೆ ತುಂಬಾ ಮುದ್ದಾಗಿ ಕಾಣ್ತಾ ಇರುತ್ತೆ ಕುಂಕುಮ. ನೋಡ್ರ, ಹೀಗೆ ಗಜಲಕ್ಷ್ಮಿ ಘನಲಕ್ಷ್ಮಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಒಂದೊಂದು ಬಟ್ಟೆ ಇಡ್ತಾ ಇದೀನಿ. ಸೊ ನಮ್ ಬಜರಂಗಿಗೆ ಆಕ್ಚುಲಿ ನಾನು ವಿಭೂತಿನೇ ಇಡ್ಬೇಕು, ಸೊ ನೆಕ್ಸ್ಟ್ಗೆ ತಗೋಬರ್ತೀನಿ, ಊರಿಗೆ ಹೋದಾಗ ಅದನ್ನೆಲ್ಲ ತಗೊಳ್ಬರ್ತೀನಿ. ನೋಡಿ, ಹಿಂಗ್ ಕಾಣ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಬಿಫೋರ್ ನಾಳೆ ಒಂದಿನ ಎದ್ಬಿಟ್ಟು ನೋಡಿದ್ರೆ ಅವರೆಲ್ಲ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಕುಂಕುಮನ, ಅವಾಗ ತುಂಬಾ ಬೇಜಾರಾಗ್ತಾ ಇರುತ್ತೆ ಫ್ರೆಂಡ್ಸ್. ಏನ್ ಗೊತ್ತಾ, ದೇವ್ರ ಮನೆಯಲ್ಲಿ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಎಲ್ಲ ಉರಿತಾ ಇರುತ್ತಲ್ಲ, ಹೆವಿ ಬಿಸಿ ಆದಂಗ ಆದಾಗ ಇದು ಬಿದ್ದೋಗ್ಬಿಡುತ್ತೆ. ಅದ್ರ ಪ್ರಾಬ್ಲಮ್ ಅಥವಾ ಅರ್ಶಿನದ ಪ್ರಾಬ್ಲಮ್ ಗೊತ್ತಿಲ್ಲ, ನೋಡೋಣ. ಸೊ ಫೈನಲಿ ನಿಮ್ ಹತ್ರ ಮಾತಾಡ್ತಾ ನನ್ನ ದೇವರಿಗೆ ಏನ್ ಹೇಳ್ತಾರೆ ಎಲ್ಲಾದು ಅರಿಶಿನ ಕುಂಕುಮ ಎಲ್ಲ ಇಟ್ಟಾಯ್ತು. ಇವಾಗ ಇವರಿಗೆ ದೇವ್ರ ಮನೆಗೆ ತಗೊಂಡೋಗಿಟ್ಟು ಹೂವು ಅಲಂಕಾರ ಮಾಡ್ಬೇಕು. ತುಂಬಾ ದೊಡ್ಡದಾಗಿ ಏನ್ ಮಾಡಲ್ಲ ಫ್ರೆಂಡ್ಸ್, ನಾನು ತುಂಬಾ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮುಗೀತು. ಬನ್ನಿ ಇವಾಗ ದೇವ್ರ ಮನೆ ಕಡೆ ಹೋಗೋಣ. ಆಯ್ತು ಫ್ರೆಂಡ್ಸ್, ಇವಾಗ ರಾಯರಿಗೆ ಅಂತ ಹೇಳಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಅಭಿಷೇಕ, ಅಂದ್ರೆ ಅವ್ರಿಗೆ ಪ್ರಸಾದವಾಗಿ ಇಡ್ಲಿಕ್ಕೆ. ಸೊ ಇದೆಲ್ಲ ಯೂಸ್ ಮಾಡದೇ ಇರೋಂಥ ಸ್ಪೂನು, ಸೊ ಯೂಸ್ ಮಾಡದಿರೋ ಸ್ಪೂನ್ ತಗೋಬೇಕಂತ ಹೇಳಿ ಆ ಸ್ಪೂನ್ ತಗೊಳ್ತಾ ಇದ್ದೀನಿ. ಬಟ್ ನಾವು ಯೂಸ್ ಮಾಡಿರೋದು ತಗೊಳ್ಬಾರ್ದಲ್ಲ, ಕೈಯಲ್ಲೆಲ್ಲ ಕಲಿಸ್ಬಾರ್ದು ಅಂತೇಳಿ ಹಿಂಗೆ ತಗೊಳ್ತಾ ಇದ್ದೀನಿ. ಅವಲಕ್ಕಿನ ಮಾಡ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ತರ ಇದೆ. ಒಂಚೂರು ಬಾಳೆಹಣ್ಣು ಮತ್ತೆ ಸಕ್ಕರೆ ಅದನ್ನೆಲ್ಲ ಹಾಕ್ಬಿಟ್ಟು ರಾಯರಿಗೋಸ್ಕರ ಅಂತ ನೋಡಿ. ಇದು ಇವರಿಗೆ ಪ್ರಸಾದ ಮಾಡ್ಲಿಕ್ಕೆ ಅಂತಾನೆ ಸಪ್ರೇಟ್ ಸಕ್ಕರೆ ತಂದಿಟ್ಟಿದ್ದೀನಿ. ಸೊ ಜಾಸ್ತಿ ಬಿಟ್ಟು ಅದರಲ್ಲಿ ಬಾಳೆಹಣ್ಣು ಕೂಡ ಹಾಕ್ತೀನಿಲ್ಲ, ತುಂಬಾ ಸ್ವೀಟ್ ಬೇಡ ಅನ್ಕೋತೀನಿ, ಆಲ್ರೆಡಿ ಜಾಸ್ತಿ ಹಾಕ್ಬಿಟ್ಟೆ ನಾ ಸಕ್ಕರೆ. ಬಾಳೆಹಣ್ಣು
ಅಲ್ಲ ಆಲ್ಮೋಸ್ಟ್ ಹೂವೆಲ್ಲ ಇನ್ನೂ ಇಟ್ಟಿಲ್ಲ, ಇಡ್ಬೇಕು. ಫಸ್ಟಿಗೆ ಇದು ಮಾಡ್ಕೊಳ್ಳೋಣ, ಮತ್ತೆ ಮತ್ತೆ ಇಳಿದು ಹತ್ಲಿಕ್ಕೆ ಇದು ಮಾಡ್ಬೇಕಲ್ಲ ಅಂತೇಳಿ ಫಸ್ಟಿಗೆ ಇದನ್ನ ಮಾಡ್ಕೊಳ್ತಾ ಇದೀನಿ. ಅದು ಸಣ್ಣದಾಗಿ ಇದು ಮಾಡ್ಕೋಬೇಕು. ಸ್ವಲ್ಪ ಅರ್ಶಿನ ಹಚ್ಚಿದಿನಲ್ಲ, ಕೈ ಒಂಚೂರು ಅರ್ಶಿನ ಕಲರ್ ಆಯ್ತು, ಅದಕ್ಕೆ ಅದನ್ನ ನೀಟಾಗಿ ತೊಳ್ಕೊಂಡು. ಬಾಳೆ ಇನ್ನೊಂದು ಸ್ವಲ್ಪ ಹಣ್ಣಾಗಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಸ್ವಲ್ಪ ಇಲ್ಲಿ ಅಂಗಡಿಲಿ ನಿನ್ನೆ ಇದೇ ತರ ಸಿಕ್ಕಿದ್ದು, ಸೊ ಹಂಗಾಗಿ ನಾನು ಬೆಳಗಿನ ಜಾವನೆ ಪೂಜೆ ಮಾಡೋಣ ಅಂತೇಳಿ ಸಂಜೆಲೆ ತಂದಿಟ್ಬಿಟ್ಟಿದ್ದೆ. ಆದ್ರೆ ಕಾರಣಾಂತರಗಳಿಂದ ಬೆಳಗ್ಗೆ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹಂಗಾಗಿ ಇವಾಗ ಮಾಡ್ಕೊಳ್ತಾ ಇದೀನಿ. ಓಕೆ ಫ್ರೆಂಡ್ಸ್, ಅದೆಲ್ಲ ರೆಡಿ ಮಾಡಿ ಮತ್ತೆ ಸಿಗ್ತೇನೆ ನಿಮ್ಗೆ. ನಾನೇ ಕಾಣಿಸ್ತಿಲ್ಲ. ಹೈ ಫ್ರೆಂಡ್ಸ್, ಇವಾಗ ಇದಕ್ಕೆಲ್ಲ ಹೂವು ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ದೇವ್ರ ಮನೆ ಕ್ಯಾಮ್ರಾ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಸೊ ನಾನು ಪೂಜೆ ಎಲ್ಲ ಮಾಡ್ಬಿಟ್ಟು ಹೇಗ್ ಮಾಡಿದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್, ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡ್ತಾ ಇದೀನಿ, ಮತ್ತೆ ಪೂಜೆ ಮಾಡಿ ಮತ್ತೆ ಸಿಗ್ತೇನೆ. ಹಾಯ್ ಫ್ರೆಂಡ್ಸ್, ಫೈನಲ್ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಸಮಯ ಟೈಮ್ ಎಷ್ಟಾಗ್ತಿದೆ, 6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗಿಸಿದೀನಿ. ಬನ್ನಿ ಇವಾಗ ನಾನು ಪೂಜೆ ಹೇಗ್ ಮಾಡಿದೀನಿ ಅಂತ ನೋಡೋಣ. ಬಟ್ ನಾನೇನು ಅಷ್ಟೊಂದು ಇದಾಗಿ ಮಾಡಲ್ಲ, ಜಸ್ಟ್ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ. ಬನ್ನಿ ನೋಡ್ಕೊ ಬರೋಣ. ನೋಡಿ ಇಷ್ಟೇ, ತುಂಬಾ ಇದಾಗಿ ಮಾಡ್ಕೊಂಡಿದೀನಿ. ಇಲ್ಲಿ ನಮ್ಮ ಪುಟ್ಟರಾಯರಿದ್ದಾರೆ ನೋಡಿ, ಅವರಿಗೋಸ್ಕರ ಅಲ್ಲಿ ಅವಲಕ್ಕಿ ನೈವೇದ್ಯ ಇಟ್ಟಿದ್ದೀನಿ. ಇದನ್ನ ಆಕ್ಚುಲಿ ನಾನು ಉಡುಪು ಕಟ್ತಾ ಇದ್ದೀನಿ. ಸೊ ಇದು ನನ್ನ ಆರಾಧ್ಯ ದೈವತೆ ಕಬ್ಬಾಳಮ್ಮ, ಹಾಗೆ ವೆಂಕಟರಮಣ ಸ್ವಾಮಿ. ನೋಡಿ ಇಷ್ಟು ಸಿಂಪಲ್ ಆಗಿ ನಾನೊಂದು ದೇವ್ರನ್ನ ನೋಡಿದ್ರ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ. ನೋಡಿ ಇದು ವೆಂಕಟರಮಣ ಸ್ವಾಮಿದು ಫೋಟೋ. ತುಂಬಾ ಫೋಟೋ ಅಲ್ಲ, ಸಾರಿ, ವಿಗ್ರಹ. ಇದು ಊರಲ್ಲಿತ್ತು, ನನ್ಗೆ ಯಾಕೋ ಇದನ್ನ ಊರಲ್ಲಿ ಬಿಟ್ಟು ಬರ್ಲಿಕ್ಕೆ ಮನ್ಸಾಗಿಲ್ಲ. ಸೊ ಹಂಗಾಗಿ ತಗೊಂಡ್ ಬಂದು ಅವರಿಗೋಸ್ಕರ ಅಂತ ನಿನ್ನೆ ದಿನ ಇದು ಟ್ರೀನ ತಗೊಂಡ್ ಬಂದು ಈ ತರ ಮಾಡಿದೀನಿ. ಹೇಗ್ ಕಾಣಿಸ್ತಾ ಇದೆ ಇದು ನೋಡ್ಲಿಕ್ಕೆ? ನನಗಂತೂ ಇದು ಆಕ್ಚುಲಿ ಈ ಟ್ರೀ ಇಟ್ಟಿದ್ದೀನಲ್ಲ, ಮನೆ ಎಲ್ಲ ಹೊರಗಡೆ ಬಂದ್ ನೋಡಿದ ತಕ್ಷಣ ಏನೋ ಒಂಥರ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಂದು ನ್ಯಾಚುರಲ್ ಪ್ಲಾಂಟು, ನಾರ್ಮಲ್ ಗಿಡ. ಬಟ್ ಇದೆರಡು ಬಂದು ಪ್ಲಾಸ್ಟಿಕ್ದು. ನಾನು ಇದು ತಗೊಂಡ್ ತುಂಬಾ ದಿನ ಆಯ್ತು. ಇದೆರಡುನು ಸುಮ್ನೆ ಹಂಗೆ ಟಿವಿ ಹತ್ರ ಪಕ್ಕ ಅಂತ ಇದ್ ಮಾಡಿದೆ. ಬಟ್ ಇದು ನ್ಯಾಚುರಲ್ ಪ್ಲಾಂಟು ನಿನ್ನೆ ತಗೊಂಡ್ ಬಂದು ಈ ತರ ಮಾಡಿದ್ದು. ಇದು ನನ್ನ ಸ್ಮೈಲಿ ಬುದ್ಧ, ನಮ್ಮ ಮಗಳು ನನ್ನ ಬರ್ಡೇಗೆ ಅಂತ ಕೊಟ್ಟಿದ್ದು. ಸೊ ಇವ್ರನ್ನ ಕೂಡ ಇಲ್ಲಿ ಇಟ್ಟಿದ್ದೀನಿ. ಇದು ನನ್ನ ಹಸ್ಬೆಂಡ್ ನನಗೋಸ್ಕರ ಪ್ಲಾನಿಂಗ್ ಅಲ್ಲಿ ಏನೋ ಉಂಡಿ ಫಿಲ್ ಮಾಡಕ್ಕೆ ಅಂತ ಇಟ್ಟಿರುವಂತ ಉಂಡಿ. ಇದು ನೋಡಿದ್ರಲ್ಲ ಹೇಗಿದೆ ಅಂತ.